ನಾವು ಹೇಳ್ತೀವಿ ಮಹಿಳೆಯನ್ನ ತ್ಯಾಗಮೂರ್ತಿ, ಕರುಣಾಮೂರ್ತಿ ಅಂತ ಹೇಳ್ತೀವಿ. ಆದ್ರೆ ನಾವಿಲ್ಲಿ ಹೇಳ್ತಾ ಇರೋದು ತ್ಯಾಗ ಬೇಡ, ಟ್ರಸ್ಟ್ ಇರ್ಲಿ ಅಂತ ಹೇಳಿ. ಇವತ್ತಿನ ಸಂವಾದದ ವಿಚಾರದಲ್ಲೂ ಕೂಡ ನಾವು ಈ ಎಲ್ಲಾ ವಿಚಾರಗಳನ್ನ ಮಾತನಾಡ್ತಾ ಹೋಗ್ತೀವಿ. ಕಾರಣ ಈಗಾಗಲೇ ಮಹಿಳೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆಕೆಯ ತ್ಯಾಗದ ಬಗ್ಗೆ ಆಗಿರ್ಬೋದು, ಆಕೆಯ ಮಮತೆಯ ಬಗ್ಗೆ ಆಗಿರ್ಬೋದು, ಪ್ರೀತಿಯ ಬಗ್ಗೆ ಆಗಿರ್ಬೋದು, ಎಲ್ಲ ವಿಚಾರಗಳನ್ನ ಹೇಳ್ತಾ ಹೋಗ್ತೀವಿ. ಇವತ್ತಿನ ಈ ಸಂವಾದದ ಹೂರಣವೂ ಕೂಡ ಅದೇ. ಅಂದ್ರೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮೆನ್ ಅಂತ ಹೇಳ್ತೀವಿ. ಆ ಒಂದು ವಿಚಾರವನ್ನ ಹೇಳ್ತಾನೆ ನಾವು ಮಹಿಳೆಯನ್ನ ಅನಾದಿ ಕಾಲದಿಂದಲೂ ಕೂಡ ಆಕೆ ಯಾವ ರೀತಿಯಾಗಿ ಪುರುಷನ ಬೆನ್ನೆಲುಬಾಗಿ ನಿಂತಿದ್ದಾಳೆ ಅಂತ ಹೇಳ್ತಾನೆ. ಆಕೆಯನ್ನ ನಾವು ಬಿಸೈಡ್ ಅಂತ ಹೇಳೋದಿಲ್ಲ, ಬಿಹೈಂಡ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಹಿಳೆಯನ್ನ ಪುರುಷರು ಕೂಡ ಯಾಕೆ ಒಬ್ಬ ಪುರುಷನ ಸಕ್ಸಸ್ ಹಿಂದೆ ಯಾವ ರೀತಿಗೆ ಮಹಿಳೆ ಅಂತ ಹೇಳ್ತಾರೋ, ಮಹಿಳೆಯ ಹಿಂದೆ ಒಬ್ಬ ಪುರುಷ ಇದ್ದಾನೆ ಅಂತ ಹೇಳುವಂತಹ ಹೆಮ್ಮೆಯ ವಿಚಾರಗಳನ್ನ ನಾವು ಈ ಕಾಲದಲ್ಲೂ ಹೇಳೋದಿಲ್ಲ ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆಗೆ ಬರ್ತಾ ಇದೆ. ಹಾಗಾಗಿ ಇವತ್ತಿನ ಅನೇಕ ವಿಚಾರಗಳನ್ನ ನಾವು ಮಾತನಾಡ್ತಾ ಹೋಗ್ತೀವಿ. ಇವತ್ತಿನ ಈ ಸಂವಾದದಲ್ಲಿ ಮಹಿಳೆಯರು ಪುರುಷರನ್ನ ಏನೆಲ್ಲ ನಿರೀಕ್ಷೆಗಳನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆಯಾಗಿರುವಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಧನ್ಯವಾದಗಳು. ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರುವಂತಹ ಡಾಕ್ಟರ್ ಶಾಲಿನಿ ರಜನೀಶ್ ಅವರಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ರಾಬರ್ಟ್ ಬೆಡಗಿ, ನಟಿ, ಉದ್ಯಮಿಯೂ ಆಗಿರುವಂತಹ ಆಶಾ ಭಟ್ ಅವರಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಮೊದಲನೇದಾಗಿ ನಾವು ಮಹಿಳೆ ಅಂತ ಹೇಳಿದಾಗ ಅಥವಾ ಮನಸ್ಥಿತಿಯ ಬದಲಾವಣೆ ಅಂತ ಹೇಳಿದಾಗ ಕೆಲವು ಕಡೆಗಳಲ್ಲಿ ಈಗಲೂ ಕೂಡ ನಾವು ಗಮನಿಸ್ತೀವಿ, ಮಧ್ಯಮ ವರ್ಗದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಕಾಲದಲ್ಲೂ ಎಷ್ಟೇ ಒಂದು ಹೆಣ್ಣು ಮಕ್ಕಳು ಸಕ್ಸಸ್ ಇದ್ದಾರೆ ಅಂತ ಹೇಳಿದ್ರು ಕೂಡ ಅವರ ಸಕ್ಸಸ್ಸಿನ ಹಿಂದೆ ಸಾಕಷ್ಟು ರೀತಿಯಂತಹ ಪರಿಶ್ರಮ ಇರುತ್ತೆ, ತ್ಯಾಗ ಇರುತ್ತೆ. ಮೊದಲನೇದಾಗಿ ಎಲ್ಲಿ ಮನಸ್ಥಿತಿ ಬದಲಾವಣೆ ಆಗಬೇಕು, ಈಗಲೂ ಕೂಡ ನಾವು ಫ್ಯಾಮಿಲಿ ಆಗಿರ್ಬೋದು, ಸಾರ್ವಜನಿಕ ನೆಲೆಗಟ್ಟಾಗಿರ್ಬೋದು, ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಎಲ್ಲಿ ಬದಲಾವಣೆ ಮೊದಲನೇದಾಗಿ ಪುರುಷರಿಂದ ಆಗಬೇಕು ಅಂತ ಬಯಸ್ತೀರಿ? ನನಗನ್ಸೋದು ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅಂತ. ಸೊ ನಮ್ಮ ಮನೆಗಳು ಜನನಿ ಅಂದರೆ ಪ್ರಸ್ತುತ ಸಮಯದಲ್ಲಿ ಅಪ್ಪ ಅಮ್ಮ ಪೋಷಕರಿಬ್ಬರು ಕೂಡ ಅದರಲ್ಲಿ ಸೇರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಆದ್ದರಿಂದ ಮನಸ್ಥಿತಿ ಬದಲಾವಣೆ ಮನೆಯಿಂದ ಶುರುವಾಗಬೇಕು, ನಂತರ ಸಮಾಜಕ್ಕೆ ಹೋಗುತ್ತೆ, ಆಮೇಲೆ ನಮ್ಮ ರಾಜ್ಯ ದೇಶ ಆ್ಯಂಡ್ ದೆನ್ ಗ್ಲೋಬಲಿ ಟ್ರಾನ್ಸ್ಫಾರ್ಮೇಷನ್ ಬರಬೇಕು ಅಂತ ನನ್ನ ಅನಿಸಿಕೆ. ಎಸ್ ಮ್ಯಾಮ್. ಡಾಕ್ಟರ್ ಶಾಲಿನಿ ರಜನೀಶ್ ಅವರೇ, ಈಗಾಗಲೇ ನಿಮ್ಮದು ಮತ್ತು ನಿಮ್ಮ ಮನೆಯವರದ್ದು ಅಪರೂಪದ ಜೋಡಿ. ಯಾಕಂತ ಹೇಳಿದರೆ ನಿಮ್ಮ ಮನೆಯವರು CS ಆದ ನಂತರ ಈಗ ಆ ಒಂದು ಸ್ಥಾನದಲ್ಲಿ ನೀವಿದ್ದೀರಿ. ಅದು ಅರ್ಹತೆಯಿಂದ ಪಡ್ಕೊಂಡಂತಹ ಸ್ಥಾನ. ನೀವಿಬ್ಬರೂ ಕೂಡ ಅದೇ ರೀತಿಯಾಗಿ ಬೆಳೀತಾ ಹೋದಂಥವರು ಆ ಸ್ಥಾನದಲ್ಲಿ ಇದ್ದೀರಿ. ಮೊದಲನೇದಾಗಿ ಇಂತಹ ವಿಚಾರದಲ್ಲಿ ನಿಮ್ಮದು ಬೇರೆಯ ದೃಷ್ಟಿಕೋನ ಇರಬಹುದು ಅಂತ ನಾನು ಅಂದ್ಕೊಳ್ತೀನಿ. ಏನನ್ಸುತ್ತೆ? ಮಹಿಳೆಯರಿಗೆ ಪ್ರಪ್ರಥಮವಾಗಿ ಮತ್ತು ಬಹಳ ಅಗತ್ಯವಾಗಿ ಅಪೇಕ್ಷೆ ಇರೋದು ಸಮಾನತೆ, ಬೇರೆ ಏನೂ ಇಲ್ಲ. ಒಂದು ಸಮಾನ ಅವಕಾಶ ಕೊಡಿ, ಆಮೇಲೆ ನೋಡಿ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಮುಂಚೂಣಿಯಲ್ಲಿ ಇರ್ತಾರೆ ಅಂತ ನಾವೇ ನೋಡ್ತಾ ಇದ್ದೀವಿ. SSLC ರಿಸಲ್ಟ್ಸ್ ನೋಡಿ, ಯಾವುದೋ ಒಂದು UPSC ರಿಸಲ್ಟ್ಸ್ ನೋಡಿ, ಅಥವಾ ಯಾವುದೇ ಕ್ಷೇತ್ರದಲ್ಲಿ ನೋಡಿ, ಎಲ್ಲಿಯೂ ಅವರು ಕಡಿಮೆನೂ ಅಲ್ಲ, ಮುಂಚೂಣಿಯಲ್ಲಿ ಇದ್ದಾರೆ ಅಂತ ಹೇಳಿ. ಅದಕ್ಕೆ ಸಮಾನ ಅವಕಾಶ ಅಷ್ಟೇ ಕೇಳ್ತಾ ಇರೋದು. ಅದು ಕೂಡ ನಮ್ಮ ಸಂವಿಧಾನದಲ್ಲಿಯೂ ಇದೆ, ಪ್ರಕೃತಿಯಲ್ಲಿಯೂ ಇದೆ, ನಮ್ಮ ಮನಸ್ಸಲ್ಲಿ ಬರಬೇಕು. ಮೇಡಮ್ ಅವರು ಹೇಳಿದಾಗೆ ನಮ್ಮ ಮನಸ್ಸಲ್ಲಿ, ನಮ್ಮ ಮನೆಗಳಲ್ಲಿ ಅದು ಒಂದು ಪ್ರಾಕೃತಿಕವಾಗಿ ಅದು ನಮ್ಮಲ್ಲಿ ಬರಬೇಕು ಅಂತ, ನೈತಿಕವಾಗಿ ಬರಬೇಕು ಅಂತ ಇದ್ದರೆ ಉಳಿದದು ಎಲ್ಲ 50-50 ಸಮಾನವಾಗಿ ಆಗತ್ತೆ. ಮತ್ತು ನೀವು ರೈಸಿಂಗ್ ಕರ್ನಾಟಕ ಹೇಳಿದಿರಲ್ಲ, ಇನ್ನೂ ಡಬಲ್ ಸ್ಪೀಡಲ್ಲಿ ರೈಸಿಂಗ್ ಆಗತ್ತೆ ಅಂತ ನನ್ನ ಭಾವನೆ. ಎಸ್. ಆಶಾ ಭಟ್ ಅವರೇ, ನಿಮ್ಮ ಇಂಡಸ್ಟ್ರಿಯ ಬಗ್ಗೆ ನಾವು ಮಾತನಾಡೋದಾದ್ರೆ ಒಂದು ದೊಡ್ಡ ಚಾಲೆಂಜಿಂಗ್ ಆದಂತಹ ಇಂಡಸ್ಟ್ರಿ ಕೂಡ ಹೌದು ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಯಾವ ರೀತಿಯಾಗಿ ಎಲ್ರಿಗೂ ಕೂಡ ಕೇಳುವಂತಹ ಮೊದಲ ಪ್ರಶ್ನೆ ನಿಮಗೂ ಕೇಳ್ತಾ ಇದ್ದೀನಿ, ಎಲ್ಲಿಂದ ಮನಸ್ಥಿತಿ ಬದಲಾವಣೆ ಆಗಬೇಕು ಅಂತ ಅನ್ಸುತ್ತೆ? ಎಲ್ಲರಿಗೂ ನಮಸ್ಕಾರ. ನೀವು ನನ್ನ ಇಂಡಸ್ಟ್ರಿಯಲ್ಲಿ ಪಿನ್ ಪಾಯಿಂಟ್ ಮಾಡೇ ಮಾತಾಡಬೇಕು ಅಂದರೆ ನನ್ನ ಅನಿಸಿಕೆ ಇದೇನೆ, ಹೆಚ್ಚು ಪಾತ್ರಗಳನ್ನು ಬರಿಬೇಕು. ವಿವಿಧವಾದಂಥ ಪಾತ್ರಗಳನ್ನು ಹೆಣ್ಮಕ್ಳಿಗೆ ಮೊದಲನೇದಾಗಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವು ಮುಂಚೆ ತುಂಬ ಹಾಗೆ ಹೇಳ್ತೀವಿ, ಒಂದೆಲ್ಲೋ ಟ್ರೀ ಹಿಂದೆ ಒಂದು ಡಾನ್ಸ್ ಮಾಡಿದ್ದಾಯಿತು ಅಂತ ಇರ್ಬೋದು, ಅಥವಾ ಹಾಗೆ ಒಂದು ರೆಡ್ ಸ್ಯಾರಿಯಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಡಾನ್ಸ್ ಮಾಡೋದು ಅಂತ ಇರ್ಬೋದು. ಆವಾಗೆಲ್ಲ ಹೇಳ್ತಾ ಇದ್ರು ಅಂದರೆ ಲೈಕ್ ಇಟ್ಸ್ ಫಾರ್ ಸಾಂಗ್ ಆ್ಯಂಡ್ ಸಿನಿಮ್ಯಾಟಿಕ್, ಅದೆಲ್ಲ ಒಂದು ಕಡೆ. ಬಟ್ ಅದನ್ನೇ ಏನು ನೋಡೋದು, ಅದಕ್ಕೆ ಮಾತ್ರ ನಾವು ಸೀಮಿತನಾ?
ಬೇರೆ ಪಾತ್ರಗಳು ಬರೀಲಿಕ್ಕೆ ಆಗೋದಿಲ್ವಾ? ಬರೆದ್ರೆ ನೋಡ್ತಾರೆ, ನೋಡಿದ್ರೆ ಕಲೆಕ್ಟಿವ್ಲಿ ಮೈಂಡ್ ಸೆಟ್ ಕೂಡ ಚೇಂಜ್ ಆಗುತ್ತೆ. ಸೊ ನನ್ನ ಇಂಡಸ್ಟ್ರಿಗೆ ಬಂದಿದ್ದರಲ್ಲಿ ನಾನು ಹೆಚ್ಚೆಚ್ಚು ವಿವಿಧವಾದಂಥ ಪಾತ್ರಗಳನ್ನು ಬರೀಬೇಕು. 1.3 ಬಿಲಿಯನ್ ಪೀಪಲ್ ಇದ್ದಾರೆ. ಹಂಗೆ ನೋಡಿಕ್ಕೆ ಹೋದರೆ ಮ್ಯಾಮ್ ಮೇಲೆ ಒಂದು ಸಿನಿಮಾ ಆಗ್ಬೋದು, ನಿಮ್ಮ ಮೇಲೆ ಒಂದು ಸಿನಿಮಾ ಆಗ್ಬೋದು, ಎಲ್ಲರ ಜೀವನ ಇದ್ರ ಮೇಲೂ ಒಂದು ಸಿನಿಮಾ ಬರಿಬೋದು. ಪಾತ್ರ ಬರೀಲಿಕ್ಕೆ ಹೋದರೆ ಅಷ್ಟು ಇನ್ಸ್ಪೈರಿಂಗ್ ವಿಮೆನ್ ನಮ್ಮ ದೇಶದಲ್ಲಿದ್ದಾರೆ. ಸೊ ಹಾಗಾಗಿ ಒಂದು ಬೇರೆ ಬೇರೆ ಪಾತ್ರ ಬರೆಯೋ ಮೂಲಕ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಬದಲಾವಣೆ ಆಗಬೇಕು ಅಂತ ನನಗೆ ಅನ್ಸುತ್ತೆ. ಎಸ್, ಸಮಾನತೆ ಅಂತ ಹೇಳಿದ್ರೆ ಅದು ಈಗಿನ ವಿಚಾರಗಳಲ್ಲಿ ಕ್ಲೀಶೆ ಅಂತ ಅನ್ನಿಸ್ಬಹುದು. ಆದ್ರೆ ನೀವು ಕೂಡ ಹೇಳಿದ ಹಾಗೆ ಈಗಾಗಲೇ ಮನೆಯಿಂದಲೇ ಮೊದಲು ಆರಂಭ ಆಗಬೇಕು ಅಂತ. ನಾವು ಯಾವುದೇ ವಿಚಾರ ತೆಗೆದುಕೊಂಡ್ರು ಕೂಡ ನಾವು ವೋಟಿಂಗ್ ವಿಚಾರ ಅಂತ ಹೇಳಿ ಬಂದ್ರೆ ನಾವು 18 ವರ್ಷ ಯಾರಿಗೆ ತುಂಬ್ತಾರೋ ಮಹಿಳೆಯರಿಗೆ ಪುರುಷರಿಗೆ ಎಲ್ರಿಗೂ ಕೂಡ ಸಮಾನ ಅವಕಾಶ ಅಂತ ಹೇಳಿ ಮೊದಲ ವೋಟಿಂದನೇ ನಾವು ಪಡ್ಕೊಂಡು ಬಂದಂತಹದ್ದು. ಇಂತಹ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಗಮನಿಸಿದ್ರೆ ಈಗಾಗಲೇ 33% ಏನು ವಿಚಾರಗಳು ನಡೀತಾ ಇದೆ, 50% ಗ್ರಾಮ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಇದೆ. ಬಟ್ ಇಂತಹ ವ್ಯವಸ್ಥೆಗಳು ಇದ್ರೂ ಕೂಡ ಈಗಲೂ ಕೂಡ ಎಲ್ಲೋ ಒಂದ್ ಕಡೆ ರಾಜಕೀಯದಲ್ಲಿ ಮಹಿಳೆಯರನ್ನ ಕರ್ಕೊಂಡು ಬಂದ್ರೆ ಅದರ ಹಿಂದೆ ಇರೋದು ಪುರುಷರೇ ಆಳ್ತಾರೆ ಅನ್ನುವಂತಹ ಮನಸ್ಥಿತಿಗಳು, ಅಥವಾ 33% ಬಂದ್ರೆ ಏನಾಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು, ಏನ್ ಹೇಳೋದಕ್ಕೆ ಬಯಸ್ತೀರಿ? ಸೊ ಒಂದು ದೇಶ ಅಭಿವೃದ್ಧಿ ಹೊಂದಬೇಕು ಅಂದರೆ ಈ 50% ಮಹಿಳೆಯರಿಗೆ ಸರಿಯಾದ ಅವಕಾಶ ಕೊಡಲಿಲ್ಲದ್ರೆ, ಬೀಟ್ ಎಜುಕೇಷನ್, ಹೆಲ್ತ್ ಸೆಕ್ಟರ್ ಆಯಿತು, ಉದ್ಯೋಗ ಅವಕಾಶಗಳು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು, ಇದನ್ನೆಲ್ಲ ಕೊಡಲಿಲ್ಲದ್ರೆ ಹೌ ಕ್ಯಾನ್ ಅ ನೇಷನ್ ಪ್ರೋಗ್ರೆಸ್ ಅಂತ ಮೊದಲನೇ ಪ್ರಶ್ನೆ ಬರುತ್ತೆ. ಅದೇ ರೀತಿ ರಾಜಕೀಯದಲ್ಲೂ ಕೂಡ ಈಗ 33% ಕೇವಲ ಮಾತಿನಲ್ಲಿದೆ, ಅದಿನ ಜಾರಿಗೆ ಬಂದಿಲ್ಲ. ಹೌದು. ಸೊ ಆದರೂ ಕೂಡ 33% ರಿಸರ್ವೇಷನ್ ಅವಶ್ಯಕತೆ ಇದೆ. ಯಾಕಂದರೆ 50% ಪಾಪ್ಯುಲೇಷನ್ನ ಸಮಸ್ಯೆಗಳೇನಿದೆ, ಗ್ರಾಸ್ ರೂಟ್ನಲ್ಲಿರುವಂತಹ ಸಮಸ್ಯೆಗಳು, ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ರಾಜಕೀಯವಾಗಿ ನಾವು ಪಾಲಿಸೀಸ್ ಪ್ರೋಗ್ರಾಮ್ಸ್ನ ಜಾರಿಗೆ ತರಬೇಕು ಅಂದರೆ ಆ ಒಂದು ಪೊಸಿಷನಲ್ಲಿ ದ ಲೆಜಿಸ್ಲೇಟಿವ್ ಬಾಡಿನಲ್ಲಿ ಮಹಿಳೆಯರಿದ್ದರೆ ಆ್ಯಸ್ MPs, ಆ್ಯಸ್ MLAs ಡೆಫಿನೆಟ್ಲಿ ಒಳ್ಳೆ ಪಾಲಿಸೀಸ್ ಪ್ರೋಗ್ರಾಮ್ಸ್ ಮಹಿಳೆಯರಿಗೋಸ್ಕರ ಅವರ ಎಂಪವರ್ಮೆಂಟಿಗೆ, ಮ್ಯಾಮ್ ಹೇಳ್ದಂಗೆ ಜೆಂಡರ್ ಇಕ್ವಾಲಿಟಿ ಇರ್ಬೋದು, ಈ ಎಲ್ಲ ನಿಟ್ಟಿನಲ್ಲೂ ಕೂಡ ನಾವು ಮಹಿಳೆಯರ ಜೊತೆ ಅವರ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಈಗ ನಾನು ಮಹಿಳೆ MP ಇದ್ದೀನಿ, ಎಷ್ಟು ಜನ ಮಹಿಳೆಯರು ಬರ್ತಾರೆ ನನ್ನ ಜೊತೆ ಧೈರ್ಯವಾಗಿ, ಅವ್ರದ್ದು ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ನಮ್ಮ ಹತ್ರ ಬರ್ತಾರೆ. ಒಂದು ಸ್ಕೂಲ್ ಅಡ್ಮಿಷನ್ ಇರ್ಬೋದು, ಅಥವಾ ಒಂದು ಹಾಸ್ಟೆಲಿಂದ ಅಕಾಮಿಡೇಷನ್ ಇರ್ಬೋದು, ಒಂದು ಹಾಸ್ಪಿಟಲ್ ಕೆಲಸಕ್ಕೆ ಬರ್ತಾರೆ. ಸೊ ಈ ರೀತಿ ಮಹಿಳೆ ಆದರೆ ಡೆಫಿನೆಟ್ಲಿ ಆ ಪಾಲಿಸೀಸ್ ಪ್ರೋಗ್ರಾಮ್ಸ್ನಲ್ಲಿ ಮಹಿಳೆಯರ ಮನಸ್ಥಿತಿನೂ ಕೂಡ ನಾವು ಅರ್ಥ ಮಾಡಿಕೊಂಡು ಇನ್ಕ್ಲೂಡ್ ಮಾಡ್ತೀವಿ ಅಂತ ನನ್ನ ಅನಿಸಿಕೆ. ಇದರ ಜೊತೆಗೆ 33% ರಿಸರ್ವೇಷನ್ ಕೊಟ್ಟ ಮೇಲೆ ಮಹಿಳೆಯರಿಗೆ ಸೂಕ್ತವಾದ ವಾತಾವರಣ ಕೊಡಬೇಕು. ಅವರಿಗೆ ಸರಿಯಾದ ರೀತಿಯಲ್ಲಿ ಆ ವ್ಯವಸ್ಥೆ ಬಗ್ಗೆ ಅಥವಾ ನಮ್ಮ ಗವರ್ನೆನ್ಸ್ ಬಗ್ಗೆ ಒಂದಿಷ್ಟು ಎಜುಕೇಟ್ ಮಾಡಿದರೆ ಡೆಫಿನೆಟ್ಲಿ ವಿ ನೋ ವಿಮೆನ್ ಆರ್ ಮಲ್ಟಿ ಟಾಸ್ಕರ್ಸ್. ಸೊ ರಾಜಕೀಯ ಏನು ಹೊಸ ವಿಚಾರ ಅಲ್ಲ, ಅದನ್ನು ಕೂಡ ನಾವು ಕಲಿತೀವಿ. ಒಟ್ಟಾರೆ ಮನಸ್ಥಿತಿನಲ್ಲಿ ಎಲ್ಲರ ಅಭಿವೃದ್ಧಿ ಇರಬೇಕು, ಪ್ರಾಮಾಣಿಕತೆ ಇರಬೇಕು ರಾಜಕೀಯದಲ್ಲಿ, ಹೌದಾ? ಸೊ ಈ ಎಲ್ಲ ವ್ಯಾಲ್ಯೂಸ್ ಮಹಿಳೆಯರಿಗಿದೆ. ಆ ವ್ಯಾಲ್ಯೂಸ್ ಇಟ್ಕೊಂಡು ವಿ ಆರ್ ಆಲ್ ಹಾರ್ಡ್ ವರ್ಕಿಂಗ್. ಸೊ ಆದ್ದರಿಂದ ಡೆಫಿನೆಟ್ಲಿ ನಮಗೆ ಒಂದು ಸೂಕ್ತ ವಾತಾವರಣ ಕೊಟ್ಟರೆ ವಿ ವಿಲ್ ಪ್ರೂವ್ ಅವರ್ ಎಬಿಲಿಟಿ ಅಂತ ನಾನು ಹೇಳ್ತೀನಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.